ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇಲ್ಲಿ ನೋಡ್ಬೋದು ಹಟ್ಟಿ ಗೋಲ್ಡ್ ಮೈನ್ ಕಂಪನಿಯಲ್ಲಿ ಕೆಲವೊಂದು ವೇಕೆನ್ಸಿಗಳನ್ನು ಕರೆದಿದ್ದಾರೆ. ಸೊ ಆ ವೇಕೆನ್ಸಿಗಳು ಯಾವ್ಯಾವು ಮತ್ತು ಏನೇನು ಆಗಿರಬೇಕು, ಅಂದರೆ ಏನು ಎಜುಕೇಷನ್ ಆಗಿರಬೇಕು, ಏಜ್ ಲಿಮಿಟ್ ಏನಿರಬೇಕು ಮತ್ತು ಅಪ್ಲಿಕೇಶನನ್ನು ಯಾವ ಥರ ಹಾಕೋದು ಅನ್ನೋದನ್ನು ಕಂಪ್ಲೀಟಾಗಿ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಸೊ ನೋಡ್ಬೋದು, ನೋಟಿಫಿಕೇಷನನ್ನು ಬಿಟ್ಟಿದ್ದಾರೆ. ದ ಹಟ್ಟಿ ಗೋಲ್ಡ್ ಮೈನ್ ಕಂಪನಿ ಲಿಮಿಟೆಡ್ ಅಂತ ಕರೆದಿದ್ದಾರೆ. ಸೊ ಇಲ್ಲಿ ಟೋಟಲ್ಲು ಏನಪ್ಪ ಅಂತಂದರೆ ನಿಮಗೆ ನೋಡ್ಬೋದು, ಸಹಾಯಕ ಫೋರ್ಮೆನ್ ಅಂತ ಕರೆದಿದ್ದಾರೆ. ಒಟ್ಟು 15 ಹುದ್ದೆಗಳು. ವಿದ್ಯಾರ್ಹತೆ ಏನಾಗಿರಬೇಕಪ್ಪ ಅಂತಂದರೆ ಡಿಪ್ಲೊಮಾ ಇನ್ ಮೈನಿಂಗಲ್ಲಿ ಆಗಿರಬೇಕು. ಅದೇ ರೀತಿ ಇಲ್ಲಿ ಡಿವೈಡೆಡ್ ಕೊಟ್ಟಿದ್ದಾರೆ, ಯಾವ್ಯಾವ ಒಂದು ಇದಕ್ಕೆ ಕ್ಯಾಟಗರೀಸ್ಗೆ ಎಷ್ಟು ವೇಕೆನ್ಸಿ ಇದೆ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡ್ಬೋದು, ಫೋರ್ಮೆನ್ ಗಣಿ ಅಂತ ಕರೆದಿದ್ದಾರೆ. ಸೊ 15 ಅದರಲ್ಲೂ ವೇಕೆನ್ಸಿ. ನೆಕ್ಸ್ಟು ಸಹಾಯಕ ಫೋರ್ಮೆನ್ ಲೋಹಶಾಸ್ತ್ರ ಅವರಿಗೆ 5 ವೇಕೆನ್ಸಿ ಇದೆ. ಅವ್ರದ್ದು ಏನಪ್ಪ ಅಂತಂದರೆ ಡಿಪ್ಲೊಮಾ ಇನ್ ಮೆಟಲರ್ಜಿಯಲ್ಲಿ ಆಗಿರಬೇಕು. ನೆಕ್ಸ್ಟು ಸಹಾಯಕ ಫೋರ್ಮೆನ್ ಸಿವಿಲಲ್ಲಿ 1 ವೇಕೆನ್ಸಿ ಇದೆ, ಡಿಪ್ಲೊಮಾ ಇನ್ ಸಿವಿಲ್ ಆಗಿರಬೇಕು. ಅದೇ ರೀತಿ ಫೋರ್ಮೆನ್ ಎಲೆಕ್ಟ್ರಿಕಲ್ ಕೂಡ 1 ವೇಕೆನ್ಸಿ ಇದೆ, ಅದರಲ್ಲೂ ಕೂಡ ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್ ಆಗಿರಬೇಕು. ಸಹಾಯಕ ಫೋರ್ಮೆನ್ ಭೂಗರ್ಭಶಾಸ್ತ್ರ, ಸೊ 2 ವೇಕೆನ್ಸಿ ಇದೆ. ಅದೇ ರೀತಿ ಅವ್ರದ್ದು ಏನಾಗಿರ್ಬೇಕಪ್ಪ ಅಂತಂದರೆ BSc ಭೂಗರ್ಭಶಾಸ್ತ್ರ ಆಗಿರಬೇಕು. ಅಂದರೆ BScಯಲ್ಲಿ ಭೂಗರ್ಭಶಾಸ್ತ್ರ ಅಂತ ಒಂದು ಬರುತ್ತೆ, ಸೊ ಅದು ಆಗಿರಬೇಕು. ನೆಕ್ಸ್ಟು ಸಹಾಯಕ ಫೋರ್ಮ್ಯಾನ್ ಡೈಮಂಡ್ ಡ್ರಿಲ್ಲಿಂಗ್ ಅಂತ ಕರೆದಿದ್ದಾರೆ. ಸೊ ಹುದ್ದೆಗಳು 1 ಇದೆ, ಡಿಪ್ಲೊಮಾ ಡ್ರಿಲ್ಲಿಂಗ್ ಟೆಕ್ನಾಲಜಿ ಅಂತ ಕೇಳಿದ್ದಾರೆ. ಸೊ ಡಿಪ್ಲೊಮಾಲಿ ಡ್ರಿಲ್ಲಿಂಗ್ ಟೆಕ್ನಾಲಜಿ ಆಗಿರಬೇಕು, 1 ವೇಕೆನ್ಸಿ ಇದೆ. ಸೊ ಮೆಕ್ಯಾನಿಕಲಲ್ಲಿ 16 ವೇಕೆನ್ಸಿ ಇದೆ, ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಕಂಪಲ್ಸರಿಯಾಗಿ ಆಗಿರಬೇಕು. ನೆಕ್ಸ್ಟು ಭದ್ರತಾ ನಿರೀಕ್ಷಕರು 6 ಇದೆ. ಅದೇ ರೀತಿ ಅವ್ರದ್ದೇನಾಗಿರಬೇಕಪ್ಪ ಅಂತಂದರೆ 3 ವರ್ಷಗಳ ಯಾವುದೇ ಪದವಿ ಅಥವಾ ಮಾಜಿ ಸೈನಿಕರು, ಅದೇ ರೀತಿ ಸೊ ಏನಪ್ಪ ಅಂತಂದರೆ ಡಿಗ್ರಿ ಆಗಿರಬೇಕು, ಇಲ್ಲಪ್ಪ ಅಂತಂದರೆ ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿದ್ದರೂ ಕೂಡ ಈ ಒಂದು ನಡೆಯುತ್ತೆ. ನೆಕ್ಸ್ಟು ಟೋಟಲ್ ಆಗಿ ನೆಕ್ಸ್ಟು ಸೆಕೆಂಡ್ ಗ್ರೇಡಲ್ಲಿ ಕರೆದಿದ್ದಾರೆ. ಅದರಲ್ಲಿ ಏನಪ್ಪ ಅಂತಂದರೆ ITI ಫಿಟರಲ್ಲಿ ಕರೆದಿದ್ದಾರೆ. ದರ್ಜೆ 2 ಅಂತ ಗಣಿ ವಿಭಾಗದಲ್ಲಿ 45 ಟೋಟಲ್ ಹುದ್ದೆಗಳಿದೆ. ಅವ್ರಿಗೇನಪ್ಪ ಅಂತಂದರೆ 2 ವರ್ಷಗಳ ಕಾಲ ITI ಆಗಿರಬೇಕು. ನೆಕ್ಸ್ಟು ITI ಫಿಟರ್ ದರ್ಜೆ 2 ಲೋಹ ವಿಭಾಗ, ಅದೇ ರೀತಿ 2 ವೇಕೆನ್ಸಿ ಇದೆ. ನೆಕ್ಸ್ಟು ITI ಫಿಟರ್ ಭೂ ಅನ್ವೇಷಣೆ ವಿಭಾಗ, ಅವರು ಕೂಡ ITI ಫಿಟರ್ ಅಂತಲೇ ಕೇಳಿದ್ದಾರೆ. ನೆಕ್ಸ್ಟು ITI ಎಲೆಕ್ಟ್ರಿಕಲ್ 2 ವೇಕೆನ್ಸಿ ಇದೆ. ಇವರೇನಪ್ಪ ಅಂತಂದರೆ ITI ಎಲೆಕ್ಟ್ರಿಕಲ್ ಆಗಿರಬೇಕು. ನೆಕ್ಸ್ಟು ಸೆಕ್ಯೂರಿಟಿ ಗಾರ್ಡ್ ಇದೆ, ಒಟ್ಟು 24 ವಿದ್ಯಾರ್ಥಿ ದ್ವಿತೀಯ PUC ಅಥವಾ ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿರಬೇಕು. ಸೊ ಇಲ್ಲಿ ನೋಡ್ಬೋದು, ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತಪ್ಪ ಅಂತಂದರೆ 19/3/2024 ಅದೇ ರೀತಿ ಯಾವಾಗ ಲಾಸ್ಟ್ ಡೇಟಪ್ಪ ಅಂತಂದರೆ 3/5/2024. ಅದೇ ರೀತಿ ಶುಲ್ಕ ಪಾವತಿಸಲು ಅಂದರೆ ಪೇಮೆಂಟ್ ಮಾಡೋದಕ್ಕೆ ಲಾಸ್ಟ್ ಡೇಟ್ ಏನಪ್ಪ ಅಂತಂದರೆ 3/5/2024. ಸೊ ಇಲ್ಲಿ ಎಷ್ಟು ಶುಲ್ಕಗಳನ್ನು ನಾವು ಪೇಮೆಂಟ್ ಮಾಡಬೇಕಂತ ಅಂದರೆ ಅಪ್ಲಿಕೇಶನ್ ಫೀಸ್ ಎಷ್ಟಿದೆಯಪ್ಪ ಅಂತಂದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಮಾಜಿ ಸೈನಿಕರಿಗೆ 100 ರೂಪೀಸ್ ಇದೆ. ಅದೇ ರೀತಿ ಹಿಂದುಳಿದ ವರ್ಗಗಳು 300 ರೂಪಾಯಿ ಇದೆ. ಅದೇ ರೀತಿ ಸಾಮಾನ್ಯ ಅಭ್ಯರ್ಥಿ ಅಂದರೆ ಜನರಲ್ಗೆ 600 ರೂಪೀಸ್ ಇದೆ. ಸೊ ಆನ್ಲೈನಲ್ಲಿ ನಾವು ಏನಪ್ಪ ಅಂತಂದರೆ ಪೇಮೆಂಟ್ ಮಾಡಬೇಕು. ಇದು ಅಪ್ಲಿಕೇಶನ್ ಕೂಡ ಆನ್ಲೈನಲ್ಲೇ ಸಬ್ಮಿಟ್ ಮಾಡಬೇಕು. ಸೊ ಇಷ್ಟಾದ ಮೇಲೆ ಇಲ್ಲಿ ಏಜ್ ಡಾಕ್ಯುಮೆಂಟ್ ಏನಾದರೂ ಕೊಟ್ಟಿದ್ದಾರೆ ಅಂತ ನೋಡೋಣ. ಸೊ ಏಜ್ ಲಿಮಿಟ್ ಏನಾದರೂ ಕೊಟ್ಟಿದ್ದರೆ ನಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಸೊ ನೋಡೋದು ಕಾನೂನು ರೀತಿಯ ಸಾಂಘಿಕ, ಸೊ ಇಲ್ಲಿ ಏಜನ್ನು ಕೊಟ್ಟಿದ್ದಾನೆ ನೋಡಿ, ವಯೋಮಿತಿ ಅಂತ ಕೊಟ್ಟಿದ್ದಾನೆ. ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಸಾಮಾನ್ಯ ಅಭ್ಯರ್ಥಿಗಳಿಗೆ 35 ವರ್ಷ ಆಗಿರಬೇಕು. ಅದೇ ರೀತಿ ಪ್ರವರ್ಗ 2A 2B 3A 3B ಅಭ್ಯರ್ಥಿಗಳಿಗೆ 38 ವರ್ಷಗಳ ಗರಿಷ್ಠ ಅಂದರೆ ಏಜ್ ಲಿಮಿಟ್ 38 ವರ್ಷ. ಅದೇ ರೀತಿ SC ST ಪ್ರವರ್ಗ 1 ಅವರಿಗೆ 40 ವರ್ಷಗಳು ಗರಿಷ್ಠ ಅಂತ ಕೊಟ್ಟಿದ್ದಾನೆ. ಸೊ ಇಷ್ಟು ಇದೇನಪ್ಪ ಅಂತಂದರೆ ಡೀಟೇಲ್ ಆಗಿ ಕೊಟ್ಟಿದ್ದಾನೆ. ಸೊ ಯಾರೆಲ್ಲ ಅರ್ಜಿ ಸಲ್ಲಿಸಬೇಕು ಅಂತ ಇಂಟ್ರೆಸ್ಟ್ ಇದ್ದಾರೋ ಆನ್ಲೈನಲ್ಲಿಗೆ ಹೋಗ್ಬಿಟ್ಟು ಅವರು ವೆಬ್ಸೈಟನ್ನು ಕೊಟ್ಟಿದ್ದಾರೆ. ಸೊ ವೆಬ್ಸೈಟ್ಗೆ ಹೋಗ್ಬಿಟ್ಟು ಏನಪ್ಪ ಅಂತಂದ್ರೆ ನೀವು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡ್ಬೋದು. ಇಲ್ಲಿ ನೋಡ್ಬೋದು ಅಪ್ಲಿಕೇಶನ್ನ ಕೊಟ್ಟಿದ್ದಾನೆ. ಸೊ ಇಲ್ಲಪ್ಪ ಅಂತಂದರೆ ನನ್ನ ಟೆಲಿಗ್ರಾಮ್ ಗ್ರೂಪನ್ನು ನೀವು ಜಾಯ್ನ್ ಆಗೋದ್ರಿಂದ ಅಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ, ಅಲ್ಲೂ ಕೂಡ ಜಾಯ್ನ್ ಆಗ್ಬೋದು. ಸೊ ಈ ನೋಟಿಫಿಕೇಷನ್ ಬೇಕಪ್ಪ ಅಂದರೆ ನಿಮಗೆ ನನ್ನ ಟೆಲಿಗ್ರಾಮ್ ಗ್ರೂಪನ್ನು ನೀವು ಜಾಯ್ನ್ ಆಗಬೇಕಾಗುತ್ತೆ. ಸೊ ಇಷ್ಟು ಸ್ನೇಹಿತರೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.